ನಮಸ್ಕಾರ, ಮತ್ತೆ ಸ್ವಾಗತ ವಾಹನ ಬೈ ಅಭಿ ಚಾನಲ್ಲಿಗೆ. ನೀವು ಟಾಪಿಕ್ ನೋಡಿರ್ತೀರ, CKP ಸೆನ್ಸರ್ ಅಂತ ತಗೊಂಡಿದ್ದೀನಿ. ಏನಿದು CKP ಅಂದರೆ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಅಂತ ಅರ್ಥ. ಏನಪ್ಪ ಇದು ಕ್ರ್ಯಾಂಕ್ ಶಾಫ್ಟು? ಈ ಪೊಸಿಷನ್ ಯಾಕೆ ಮೆಜರ್ ಮಾಡಬೇಕು? ಈ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ನಮಗೆ ಸಿಕ್ಕಿಲ್ಲ ಅಂದರೆ IC ಎಂಜಿನ್ ಹೆಂಗೆ ಬಿಹೇವ್ ಮಾಡುತ್ತೆ? ರನ್ ಆಗುತ್ತಾ ಅದಿಲ್ದಲೆ? ಆಮೇಲೆ ಈ ಥರ ಕ್ವಶನ್ಸ್ ನಮ್ಮ ತಲೆ ಒಳಗೆ ಬರುತ್ತೆ ಅಲ್ವಾ. ನಾವೀಗ ಫಸ್ಟು ಕ್ರ್ಯಾಂಕ್ ಶಾಫ್ಟ್ ಅನ್ನೋ ಪಾರ್ಟ್ನ ಅರ್ಥ ಮಾಡ್ಕೊಳ್ಳೋಣ, ಆಯಿತಾ. ಇದು IC ಎಂಜಿನ್ನಲ್ಲಿ ಮುಖ್ಯವಾದ ಪಾರ್ಟು, ಇದು ತುಂಬ ಇಂಪಾರ್ಟೆಂಟು, ಆಯಿತಾ. ಈ ಕ್ರ್ಯಾಂಕ್ ಶಾಫ್ಟ್ ಏನು ಕೆಲಸ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪಿಸ್ಟನ್ನು ಮೇಲೆ ಕೆಳಗೆ ಮೂವ್ ಆಗುತ್ತೆ ಅಲ್ವಾ, ಅದಕ್ಕೆ ಲೀನಿಯರ್ ಮೋಷನ್ ಅಂತೀವಿ. ಆ ಲೀನಿಯರ್ ಮೋಷನನ್ನು ರೊಟೇಷನಲ್ ಮೋಷನ್ನು, ಸುತ್ತೋ ಹಾಗೆ ಕನ್ವರ್ಟ್ ಮಾಡೋ ಪಾರ್ಟೇ ನಮ್ಮದು ಕ್ರ್ಯಾಂಕ್ ಶಾಫ್ಟು, ಆಯಿತಾ. ಈ ಕ್ರ್ಯಾಂಕ್ ಶಾಫ್ಟ್ನ ಪೊಸಿಷನ್ನು ನಮ್ಗೆ ಯಾಕೆ ಬೇಕು ಅಂತ ನಾನೀಗ ವೈಟ್ ಬೋರ್ಡಲ್ಲಿ ಡ್ರಾಯಿಂಗ್ ಬರ್ಕೊಂಡು ಬರ್ತೀನಿ, ಆಯಿತಾ. ಗ್ರಾಫ್ಸ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಕ್ಲಾರಿಟಿ ಬರುತ್ತೆ ಏನಿದು ಅಂತ, ಓಕೆನಾ. ಈಗ ನಾನು ಸಣ್ಣದಾಗಿ ಡಯಾಗ್ರಾಮ್ ಬರ್ಕೊಂಡು ಬಂದಿದ್ದೀನಿ, ಆಯಿತಾ. ಇದನ್ನ ಡೀಟೇಲಾಗಿ ನೋಡೋಣ. ಈಗ ಇಲ್ಲಿ ಇದು IC ಎಂಜಿನ್ನು, ಇದು 3 ಸಿಲಿಂಡರ್ ತೊಗೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ಲು. ಆಮೇಲೆ ಇಲ್ಲಿರೋದು ಸ್ಪಾರ್ಕ್ ಪ್ಲಗ್ಸು 3. ಈ ಸ್ಪಾರ್ಕ್ ಪ್ಲಗ್ಸು ಎಲ್ಲಿ ಕನೆಕ್ಟ್ ಆಗಿದೆ ಅಂದರೆ ECU ಕನೆಕ್ಟ್ ಆಗಿದೆ. ECUಗೆ ಇನ್ಪುಟ್ ಆಗಿ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರ್ ಇಲ್ಲಿದೆ, ಆಯಿತಾ. ಇದು ಇಲ್ಲಿ ಫ್ಲ್ಯಾಟಾಗಿ ಕಾಣಿಸುತ್ತೆ ಅಲ್ಲ ಒಂದು ಲೈನು, ಅದು ಕ್ರ್ಯಾಂಕ್ ಶಾಫ್ಟು, ಓಕೆನಾ. ನಾವು ಮುಂಚೆ ಹೇಳ್ದಂಗೆ ಕ್ರ್ಯಾಂಕ್ ಶಾಫ್ಟು ಲೀನಿಯರ್ ಮೋಷನ್ ಪಿಸ್ಟನ್ದಿದೆಯಲ್ಲ ಅದನ್ನು ರೊಟೇಷನಲ್ ಮೋಷನ್ನಾಗಿ ಮಾಡುತ್ತೆ, ಆಯಿತಾ. ಯಾಕಂದರೆ ನಮ್ಮ ವೀಲ್ಸ್ ಎಲ್ಲ ತಿರುಗಬೇಕು ಅಲ್ವಾ. ಸೊ ಅದಕ್ಕೆ ಈ ಲೀನಿಯರ್ ಮೋಷನ್ ಇದೆಯಲ್ಲ ಹಿಂಗಾಗೋದನ್ನು ಇದು ಕ್ರ್ಯಾಂಕ್ ಶಾಫ್ಟು, ಇದು ರೊಟೇಷನಲ್ ಮೋಷನಿಗೆ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಮಧ್ಯೆ ಇರೋದಕ್ಕೆ ಕನೆಕ್ಟಿಂಗ್ ರಾಡ್ ಅಂತಾರೆ, ಆಯಿತಾ. ಇದು ಹೆಲ್ಪ್ ಮಾಡುತ್ತೆ ನಮಗೆ ಲೀನಿಯರಿಂದ ರೊಟೇಷನಲ್ಲಿ ಕನ್ವರ್ಟ್ ಮಾಡೋಕ್ಕೆ, ಓಕೆನಾ. ಅದಾದಮೇಲೆ ಈ ಕ್ರ್ಯಾಂಕ್ ಶಾಫ್ಟು ಇಲ್ಲಿದೆ. ಈ ಡಯಾಗ್ರಾಮಿಗೆ ಬಂದರೆ ಇಲ್ಲಿ ನೋಡ್ತಿದ್ದೀವಲ್ಲ ಇದೇ ಕ್ರ್ಯಾಂಕ್ ಶಾಫ್ಟು, ಆಯಿತಾ. ಈ ಗೇರ್ಸ್ ಕಾಣಿಸ್ತಿದೆಯಲ್ಲ ಒಳಗಡೆದು ಇನ್ನರ್ ಗೇರ್ಸು, ಇದು ಕ್ರ್ಯಾಂಕ್ ಶಾಫ್ಟು. ಇದಕ್ಕೆ ಕನೆಕ್ಟೆಡ್ ಇದೇ ಶಾಫ್ಟಲ್ಲೇ ಒಂದು ಟೈಮಿಂಗ್ ರೋಟರ್ ಅಂತ ಇರುತ್ತೆ, ಆಯಿತಾ. ಇದು ಒಂದು ದೊಡ್ಡ ಗೇರ್ ಇರುತ್ತೆ. ಇದನ್ನು ಸೆನ್ಸರ್ ರಿಂಗ್ ಅಂತಲೂ ಕರೀತಾರೆ ಲೋಕಲ್ ಲ್ಯಾಂಗ್ವೇಜಲ್ಲಿ, ಆಯಿತಾ. ಇಲ್ಲಿದೆ ನಮ್ಮದು ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರು, ಇಲ್ಲಿ ತೋರಿಸಿದ್ನಲ್ಲ ಅದೇ ಇಲ್ಲಿರೋದು ಎನ್ಲಾರ್ಜ್ಡು, ಆಯಿತಾ. ನಾವೀಗ ಟೈಮಿಂಗ್ ರೋಟರ್ನ ಅಬ್ಸರ್ವ್ ಮಾಡಿದ್ರೆ ಈ ಪಾರ್ಟಲ್ಲಿ ಟೀತ್ ಇಲ್ಲ ಅಂತಂದರೆ ಗೇರ್ಗೆ ಟೀತ್ಸ್ ಅಂತೀವಿ, ಇಲ್ಲಿದಲ್ಲ ಈ ಥರದ್ದು. ಇಲ್ಲಿ ಕಂಟಿನ್ಯೂಸ್ ಇದೆ, ಆದರೆ ಈ ಒಂದು ಜಾಗದಲ್ಲಿ ಮಿಸ್ಸಿಂಗ್ ಇದೆ ಅಲ್ವಾ. ಇದೇ ಮಿಸ್ಸಿಂಗು ನಾವು ಡಿಟೆಕ್ಟ್ ಮಾಡೋದು ಈ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರು, ಆಯಿತಾ. ಇದನ್ನು ನಾವು ಏನಕ್ಕೆ ಡಿಟೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಸ್ಪಾರ್ಕ್ ಆಗೋದು ಯಾವ ಪೊಸಿಷನಲ್ಲಿ ಅಂತ ತಿಳ್ಕೊಬೇಕು ನಾವು. ಈ ಪೆಟ್ರೋಲ್ ಅಥವಾ ಡೀಸೆಲಲ್ಲಿ ಸೈಕಲ್ಸ್ ಇರುತ್ತಲ್ವಾ. ಫಸ್ಟು ಇಂಟೇಕ್ ಸೈಕಲ್ಲು, ಅಲ್ಲಿ ಏರ್ ಬರುತ್ತೆ. ನೆಕ್ಸ್ಟು ಕಂಪ್ರೆಷನ್ ಸೈಕಲ್ಲು, ಬಂದಿರೋ ಏರುನ ಕಂಪ್ರೆಸ್ ಮಾಡುತ್ತೆ. ಅದಾದಮೇಲೆ ಕಂಬಸ್ಟನ್ ಸೈಕಲ್ಲು ಅಂತಂದರೆ ಫ್ಯೂಯಲ್ ಬರುತ್ತೆ, ಸ್ಪಾರ್ಕ್ ಆಗುತ್ತೆ, ಕಂಬಸ್ಟ್ ಆಗುತ್ತೆ. ಅದಾದಮೇಲೆ ಎಕ್ಸಾಸ್ಟ್ ಸೈಕಲಲ್ಲಿ ಏನಾಗುತ್ತೆ, ಬರ್ಂಟ್ ಫ್ಯೂಯಲ್ಲು ಅಥವಾ ಬರ್ಂಟ್ ಏರು ಎರಡು ಕೂಡ ಎಕ್ಸಾಸ್ಟಿಂದ ಹೊರಗೆ ಹೋಗುತ್ತೆ. ಆ ಸೈಕಲ್ಸಲ್ಲಿ ಫಸ್ಟು ನಮಗೆ ಈ ಕಂಪ್ರೆಷನ್ ಸೈಕಲ್ ಆಗುತ್ತಲ್ಲ ಅಂತಂದರೆ ಪಿಸ್ಟನ್ನು ಕೆಳಗಿಂದ ಮೇಲ್ಗಡೆ ಬರುತ್ತೆ, ಏರ್ನ ಕಂಪ್ರೆಸ್ ಮಾಡುತ್ತೆ. ಈ ಮೇಲ್ಗಡೆ ಪಾರ್ಟ್ನ TDC ಅಂತಾರೆ, ಟಾಪ್ ಡೆಡ್ ಸೆಂಟರ್ ಅಂತ, ಆಯಿತಾ. ಈ TDCಗೆ ಬಂದು ಮೇಲೇ ಸ್ಪಾರ್ಕ್ ಆಗಬೇಕು. ಈ ಬರೋಕ್ಕೂ ಮುಂಚೆನೇ ಸ್ಪಾರ್ಕ್ ಆದರೆ ಪ್ರಾಬ್ಲಮ್ಸ್ ಆಗುತ್ತೆ, ನಾಕಿಂಗು ಆ ಥರ ಎಲ್ಲ ಬರುತ್ತೆ, ಆಯಿತಾ. ಅದೆಲ್ಲ ಫ್ಯೂಚರ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಮಗೆ ಸ್ಪಾರ್ಕ್ ಯಾವಾಗ ಆಗಬೇಕಂತಂದರೆ ಪಿಸ್ಟನ್ನು TDCಗೆ ಬಂದು ಸ್ಟಾರ್ಟ್ ಆಗಬೇಕು ಕೆಳಗಡೆ ಹೋಗೋಕ್ಕೆ, ಆವಾಗ ಸ್ಪಾರ್ಕ್ ಆದರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಸಿಕ್ಕತ್ತೆ ನಮ್ಮದು ಎಂಜಿನಿಗೆ, ಓಕೆನಾ. ಸೊ ಈ TDCನ ನಾವು ರೆಕಗ್ನೈಸ್ ಮಾಡೋದಕ್ಕೇ ಇಲ್ಲಿ ಮಿಸ್ಸಿಂಗ್ ಟೀತ್ಸ್ ಇರುತ್ತೆ. ಸೊ ಈ ಮಿಸ್ಸಿಂಗ್ ಟೀತ್ ರೆಕಗ್ನೈಸ್ ಆಯಿತು ಅಂತಂದರೆ ನಮಗೆ ಗೊತ್ತಾಗತ್ತೆ ಯಾವುದೋ ಒಂದು ಸಿಲಿಂಡರು, ಫಾರ್ ಎಕ್ಸಾಂಪಲ್ 1, 2, 3 ಅಂತಿದ್ರೆ ಫಸ್ಟ್ ಸಿಲಿಂಡರು TDC ರೀಚ್ ಆಗಿದೆ ಅಂತ ಗೊತ್ತಾದರೆ ಸಾಕು. ಬೇರೆದೆಲ್ಲ ನಮಗೆ ಗೊತ್ತಿರುತ್ತೆ, ಎಷ್ಟು ಡಿಗ್ರಿಲಿ
ನೆಕ್ಸ್ಟ್ ಫೈರಿಂಗ್ ಆಗುತ್ತೆ ಅಂತ. ಸೊ ಒಂದು ರೆಫರೆನ್ಸ್ ನಮಗೆ ಸಾಕಾಗತ್ತೆ, ಪಿಸ್ಟನ್ ಎಲ್ಲಿದೆ ಯಾವ್ದಾದ್ರು ಒಂದು. ಓಕೆನಾ. ಸೊ ಇದು ಹೆಂಗೆ ರೆಕಗ್ನೈಸ್ ಆಗತ್ತೆ ಅಂತಂದರೆ, ನಾವು ಫಸ್ಟು ಟೈಪ್ಸ್ ನೋಡ್ತಿದ್ದೀವಲ್ಲ, ಇದರಲ್ಲಿ 3 ಟೈಪ್ ಇದೆ. ಫಸ್ಟ್ ಒನ್ನು ಹಾಲ್ ಎಫೆಕ್ಟ್ ಟೈಪ್ ಅಂತ, ಸೆಕೆಂಡ್ ಒನ್ನು ಇಂಡಕ್ಟಿವ್ ಟೈಪ್ ಅಂತ, ಥರ್ಡ್ ಒನ್ನು ಮ್ಯಾಗ್ನೆಟೋ ಎಲೆಕ್ಟ್ರಿಕ್ ಟೈಪ್ ಅಂತ. ಓಕೆನಾ. ಸೊ ನಾವು ಹಾಲ್ ಎಫೆಕ್ಟಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತಾರೆ. ಓಕೆನಾ. ಆದರೆ ಮ್ಯಾಗ್ನೆಟೋ ಎಲೆಕ್ಟ್ರಿಕಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಯೂಸ್ ಮಾಡಿರ್ತಾರೆ. ಇಂಡಕ್ಟಿವ್ ಫ್ರೀಕ್ವೆನ್ಸಿ ಜನ್ರೇಟ್ ಮಾಡುತ್ತೆ. ಓಕೆನಾ. ಈಗ ಇದೆರಡು ಫಸ್ಟ್ ಒನ್ನು ಮತ್ತು ಥರ್ಡ್ ಒನ್ನು ರೆಫರೆನ್ಸಾಗಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಮೆಜಾರಿಟಿ ಯೂಸ್ ಮಾಡೋದು ಹಾಲ್ ಎಫೆಕ್ಟ್ ಟೈಪು. ಇಲ್ಲಿ ಏನಾಗತ್ತೆ ಅಂತಂದರೆ, ಇದನ್ನು ಕಂಡಕ್ಟಿವ್ ಮೆಟಲ್ಸ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಟೈಮಿಂಗ್ ರೋಟರ್ನ. ಓಕೆನಾ. ಇದರೊಳಗೆ ಹಾಲ್ ಎಫೆಕ್ಟ್ ತೊಗೊಂಡ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಇರುತ್ತೆ, ಮ್ಯಾಗ್ನೆಟೋ ಎಲೆಕ್ಟ್ರಿಕ್ ತೊಗೊಂಡ್ರೆ ಎಲೆಕ್ಟ್ರೋಮ್ಯಾಗ್ನೆಟ್ ಇರುತ್ತೆ ಸೆನ್ಸರ್ ಒಳಗಡೆನೆ. ಓಕೆನಾ. ಅದೇನು ಮಾಡುತ್ತೆ, ಮ್ಯಾಗ್ನೆಟ್ ಇರೋದ್ರಿಂದ ನಮಗೆ ಗೊತ್ತಿದೆ ಯಾವುದೇ ಮೆಟಲ್ಲು ಮ್ಯಾಗ್ನೆಟ್ ಅಡ್ಡ ಬಂತಂದರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೆ, ಅದರಿಂದ ವೋಲ್ಟೇಜ್ ಜನ್ರೇಟ್ ಆಗುತ್ತೆ ಅಂತ ಬೇಸಿಕ್ಸ್ಗೆ ಹೋದರೆ ಅಲ್ವಾ. ಸೊ ಅದೇ ರೀತಿ ಈ ಟೀತ್ಸ್ ಎಲ್ಲ ಹಿಂಗೆ ತಿರುಗುವಾಗ ಇಲ್ಲಿ ಕ್ರಾಸ್ ಆಗುತ್ತಲ್ವಾ ಈ ಸೆನ್ಸರ್ ಮುಂದೆ. ಸೊ ಆವಾಗ ಒಂದು ಸ್ಪೈಕ್ ವೋಲ್ಟೇಜ್ ಜನ್ರೇಟ್ ಆಗುತ್ತೆ. ಇದು ಹೋಯ್ತು ಅಂತಂದರೆ ನೆಗೆಟಿವ್ ಸ್ಪೈಕ್ ಆಗುತ್ತೆ. ಈ ಥರ ಆಗ್ತಾ ಇರುವಾಗ ಈ ಮಿಸ್ಸಿಂಗ್ ಟೀತ್ ಬಂದಾಗ ಏನು ವೋಲ್ಟೇಜ್ ಜನ್ರೇಟ್ ಆಗೋದಿಲ್ಲ. ಸೊ ಅದೇ ಇಲ್ಲಿ ಗ್ಯಾಪ್ ಇರೋದು. ಓಕೆನಾ. ಇದು ಏನಾಗಿದೆ, ಸೈನೋಸಾಯ್ಡಲ್ ಟೈಪ್ ಆಫ್ ವೇವಲ್ಲಿ ಬಂದಿದೆ ಆಯಿತಾ. ಇದು ಅನಲಾಗ್ ಸಿಗ್ನಲ್ಲು. ಓಕೆನಾ. ಅನಲಾಗ್ AC ಸಿಗ್ನಲಲ್ಲಿರುತ್ತೆ. ಅದನ್ನು ನಾವು ADC ಕನ್ವರ್ಟರ್ಸ್ ಅಥವಾ ಡಿಜಿಟೈಸರ್ಸ್ ಅಂತ ಯೂಸ್ ಮಾಡಿಬಿಟ್ಟು PWM ಟೈಪ್ಗೆ ಕನ್ವರ್ಟ್ ಮಾಡ್ತಾರೆ. ಓಕೆನಾ. ಅದರಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಎಲ್ಲೆಲ್ಲಿ ಸ್ಪೈಕ್ ಇದೆಯೋ ಅಲ್ಲಲ್ಲಿ ನಮಗೆ ಗೇರ್ಸ್ ಡಿಟೆಕ್ಟ್ ಆಗ್ತಾಯಿದೆ, ಟೀತ್ಸು. ಎಲ್ಲಿ ಇಲ್ಲ ಅದು ಮಿಸ್ಸಿಂಗ್ ಸೈಡು. ಓಕೆನಾ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಇಲ್ಲಿ ಮಿಸ್ಸಿಂಗ್ ಇದ್ದರೆ ಇಲ್ಲಿ ವೇವ್ ಫಾರ್ಮು ಮಿಸ್ಸಿಂಗ್ ಇರುತ್ತೆ. ಸೊ ಇದರಿಂದ ನಮಗೆ TDC ಆಫ್ ಯಾವುದಾದ್ರೂ ಒಂದು ಸಿಲಿಂಡ್ರ್ ಕರೆಕ್ಟಾಗಿ ಗೊತ್ತಾಗ್ತಿದೆ. ಓಕೆನಾ. ಅದೇ ಈ ಇಂಡಕ್ಟಿವ್ ಟೈಪ್ ಅಂದರೆ ಈ ಸೆನ್ಸರೇ ಫ್ರೀಕ್ವೆನ್ಸಿ ಜನ್ರೇಟ್ ಮಾಡ್ತಾ ಇರುತ್ತೆ, ಇದರಿಂದ ಇಂಡ್ಯೂಸ್ ಆಗಿರಲ್ಲ, ಇದೇ ಜನ್ರೇಟ್ ಮಾಡ್ತಾ ಇರುತ್ತೆ. ಮಿಸ್ಸಿಂಗ್ ಟೀತ್ ಇರೋ ಕಡೆ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಇದೇ ಟೈಪೇ, ಇಲ್ಲಿ ಫ್ರೀಕ್ವೆನ್ಸಿ ಒಂದಿದ್ರೆ ಈ ಮಿಸ್ಸಿಂಗ್ ಕಡೆ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಆವಾಗ ಈಸಿಲಿ ಡಿಟೆಕ್ಟ್ ಮಾಡ್ಬೋದು TDC ಅಂತ. ಓಕೆನಾ. ಆಮೇಲೆ ಈ ಸೆನ್ಸರ್ನ ಯೂಸ್ ಮಾಡೋದ್ರಿಂದ ನಮಗೆ ಸ್ಪಾರ್ಕ್ ಟೈಮಿಂಗು ಅಥವಾ ಇಗ್ನಿಷನ್ ಟೈಮಿಂಗ್ ಅಂತಾರಲ್ಲ, ಅದನ್ನು ಗೊತ್ತಾಗತ್ತೆ. ಯಾವ ಟೈಮಿಗೆ ಸ್ಪಾರ್ಕ್ ಆಗಬೇಕು, ಅಡ್ವಾನ್ಸ್ ಇಡಬೇಕಾ, ರಿಟಾರ್ಡ್ ಇಡಬೇಕಾ, ಅದೆಲ್ಲ ಗೊತ್ತಾಗೋದು ಇದರಿಂದನೇ. ಅದಾದಮೇಲೆ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರಿಂದ ನಮಗೆ ಎಂಜಿನ್ ಸ್ಪೀಡ್ ಗೊತ್ತಾಗತ್ತೆ. ಅಂದರೆ RPM ಅಂತಾರಲ್ಲ, ಎಂಜಿನ್ ಸ್ಪೀಡು, ವೆಹಿಕಲ್ ಸ್ಪೀಡಲ್ಲ. ಎಂಜಿನ್ ಸ್ಪೀಡೇ ಡಿಫ್ರೆಂಟು, ವೆಹಿಕಲ್ ಸ್ಪೀಡೇ ಡಿಫ್ರೆಂಟು. ಎಂಜಿನ್ ಸ್ಪೀಡು ನಿಮಗೆ ಬೇರೆ ಬೇರೆ ಗೇರ್ಸಲ್ಲಿ ಬೇರೆ ಬೇರೆ ಸ್ಪೀಡಲ್ಲಿರುತ್ತೆ. ಓಕೆನಾ. ಈಗ ನಾನು ಕ್ರ್ಯಾಂಕ್ ಶಾಫ್ಟ್ ಸೆನ್ಸರು ತುಂಬ ಇಂಪಾರ್ಟೆಂಟ್ ಸೆನ್ಸರು ಅಂತ ಹೇಳಿದ್ದೆ ಅಲ್ವಾ. ಅದರಲ್ಲಿ ಇದ್ರದ್ದು ಮೇಯ್ನ್ ಕೆಲಸ ತಿಳ್ಕೊಂಡ್ವಿ. ಅದೇ ಈಗ ಫಾಲ್ಟಿ ಆದರೆ ಅಥವಾ ಅದು ಇನ್ಕರೆಕ್ಟ್ ವ್ಯಾಲ್ಯೂಸು, ಈಗ ತಪ್ಪು ವ್ಯಾಲ್ಯೂಸ್ ಬಂದರೆ ಮಧ್ಯ ಮಿಸ್ ಆದರೆ ವ್ಯಾಲ್ಯೂಸು ಏನಾಗುತ್ತೆ ಅಂತ ನೋಡೋಣ. ಈಗ ಇದೇನಾದರೂ ಫೇಲ್ ಆಯಿತು ಅಂತ ತಿಳ್ಕೊಳ್ಳಿ, ಎಂಜಿನು ಕಂಪ್ಲೀಟಾಗಿ ಶಟ್ ಡೌನ್ ಆಗುತ್ತೆ, ಎಂಜಿನ್ ಸ್ಟಾರ್ಟ್ ಆಗೋಲ್ಲ. ನೀವು ಎಷ್ಟೇ ಸಲ ಕ್ರ್ಯಾಂಕ್ ಮಾಡಿದ್ರೂ ಸ್ಟಾರ್ಟ್ ಆಗೋಲ್ಲ ಎಂಜಿನ್ನು. ಕ್ರ್ಯಾಂಕ್ ಶಾಫ್ಟ್ ಪೊಸಿಷನ್ ಸೆನ್ಸರಿಂದ ಇನ್ಪುಟ್ ECUಗೆ ಬಂದ ಮೇಲೇ ಸ್ಟಾರ್ಟ್ ಆಗೋದು ಎಂಜಿನ್ನು, ಈ ಫ್ಯೂಯಲ್ಲೇ ಹೋಗೋದಿಲ್ಲ. ಮತ್ತು ಸ್ಪಾರ್ಕು ಫ್ಯೂಯಲ್ ಇನ್ ಕೇಸ್ ಹೋದರೂ ಸ್ಪಾರ್ಕ್ ಆಗೋದಿಲ್ಲ. ಸ್ಪಾರ್ಕ್ ಟೈಮಿಂಗು ಈ ಕ್ರ್ಯಾಂಕ್ ಶಾಫ್ಟ್ ಸೆನ್ಸರ್ ಥ್ರೂನೇ ಬರಬೇಕು, ಕ್ಲೋಸ್ಡ್ ಲೂಪ್ ಅದು ಆಯಿತಾ. ಈಗ ನೀವು ಓಡ್ತಾ ಇತ್ತು ಕಾರು ಅಂತ ತಿಳ್ಕೊಳ್ಳೋಣ, ಮಧ್ಯದಲ್ಲಿ ಎಲ್ಲೋ ಫಾಲ್ಟಿ ಆಯಿತು ಅಂದರೆ ತಕ್ಷಣ MIL ಲ್ಯಾಂಪು, ಚೆಕ್ ಎಂಜಿನ್ ಲ್ಯಾಂಪ್ ಬರುತ್ತೆ, ಎಂಜಿನ್ ಆಫ್ ಆಗುತ್ತೆ. ಸೊ ಅಲ್ಲಿಂದ ನೀವು ಟೋ ಮಾಡಿಕೊಂಡೇ ಸರ್ವಿಸ್ ಸ್ಟೇಷನಿಗೆ ಬರಬೇಕು, ಇನ್ನೇನು ಸೊಲ್ಯೂಷನ್ ಇಲ್ಲ ಮಧ್ಯದಲ್ಲಿ. ಓಕೆನಾ. ಅದಾದಮೇಲೆ ಎಂಜಿನ್ ಶೇಕಿಂಗ್ ಅಬ್ನಾರ್ಮಲಿ, ಈಗ ಮಧ್ಯ ಮಿಸ್ ಆಗ್ತಾಯಿದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಸ್ ಆಗಬೇಕಲ್ವಾ, ಅದೇ ಈ ಜಾಗ ಎಲ್ಲಿ ಟೀಚ್ ಇದೆ ಅಲ್ಲಿ ಮಿಸ್ ಆಯ್ತು ಅಂತಂದರೆ ಏನೂ ಆಗೋದಿಲ್ಲ. ಆದರೆ ಇಲ್ಲಿ ಇದಲ್ಲ, ಇಲ್ಲಿ ಡಿಟೆಕ್ಟ್ ಮಾಡಿಬಿಡ್ತು, ಈ ಗೇರ್ ಇದೆ ಅಂತ ಡಿಟೆಕ್ಟ್ ಮಾಡಿದ್ರೆ
ಅದೇನು ಮಾಡುತ್ತೆ, ಪಿಸ್ಟನ್ ಟಿ ಡಿ ಸಿಲಿದ್ದಾಗ ಫೈರ್ ಆಗಲ್ಲ, ಸ್ಪಾರ್ಕ್ ಬರೋದಿಲ್ಲ, ಸೊ ಏನೂ ಕಂಬಷನ್ ಆಗೋದಿಲ್ಲ. ಸೊ ಇನ್ ಕೇಸ್ ಒಂದು ಸಿಲಿಂಡರಲ್ಲಿ ಕಂಬಷನ್ ಆಗಿಲ್ಲ ಅಂತಂದರೆ ಅನ್ಬ್ಯಾಲೆನ್ಸ್ಡ್ ಆಗಿಬಿಡುತ್ತೆ ಇಂಜಿನ್ನು. ಸೊ ಶೇಕ್ ಆಗೋದು ಸ್ಟಾರ್ಟ್ ಆಗುತ್ತೆ, ವೈಬ್ರೇಷನ್ ತುಂಬ ಗೊತ್ತಾಗುತ್ತೆ ನಿಮಗೆ. ಒಳಗಡೆ ಪ್ಯಾಸೆಂಜರ್ ತನಕನೂ ಬರ್ಬೋದು, ಅಷ್ಟು ವೈಲೆಂಟ್ ಶೇಕ್ ಆಗುತ್ತೆ, ಡಿಟೆಕ್ಟ್ ಆಗೇ ಆಗುತ್ತೆ ಯಾರಾದರೂ, ಅಂದರೆ ಗೊತ್ತಾಗತ್ತೆ ಯಾರಿಗಾದರೂ. ಅದಾದಮೇಲೆ ಪೂರ್ ಆಕ್ಸಿಲರೇಷನ್ನು. ಈಗ ನಿಮ್ಮದು ಸಿಲಿಂಡರ್ ಒಂದು ಅಥವಾ ಎರಡು ನಿಮ್ದು ಎಫಿಷಿಯೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಅಂತಂದರೆ ನಿಮ್ಮ ಆಕ್ಸಿಲರೇಷನ್ ಕಡಿಮೆ ಆಗುತ್ತೆ, ನಿಮಗೆ ಪರ್ಫಾರ್ಮೆನ್ಸು ಇರೋದಿಲ್ಲ ಎಂಜಿನಲ್ಲಿ. ಆಯಿತಾ, ನಾವು ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ವಾಲ್ವ್ಸ್ ಡ್ಯಾಮೇಜ್ ಆಗೋದು ಇದೆ. ಅದಕ್ಕೆ ಏನಾದರೂ ಎಂಜಿನ್ ವೈಲೆಂಟಾಗಿ ಶೇಕ್ ಆಗ್ತಿದೆ ಅಥವಾ ನಿಮ್ಮದು ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ಮಧ್ಯೆ ಸ್ಟಾರ್ಟ್ ಆಗ್ತಿದೆ ಅಂದರೆ ನಿಲ್ಲಿಸ್ಬಿಟ್ಟು ಸರ್ವಿಸ್ ಸ್ಟೇಷನಿಗೆ ಹೋಗೋದು ಉತ್ತಮ, ಈ ಪಾರ್ಟ್ ಕಟ್ ಮಾಡಬೇಕಂದ್ರೆ. ಆಯಿತಾ, ಅದಾದಮೇಲೆ MIL ಲ್ಯಾಂಪ್ ಅಂತ ಅಂದೆ. MIL ಲ್ಯಾಂಪಲ್ಲಿ 2 ಟೈಪ್ ಆಫ್ ಕೋಡ್ ಇರುತ್ತೆ. ಒಂದು ಗ್ರೇ ಕೋಡು, ಟೆಂಪರರಿ ಕೋಡು, ಇನ್ನೊಂದು ಪರ್ಮನೆಂಟ್ ಕೋಡು. ಇದು ಪರ್ಮನೆಂಟ್ ಕೋಡಿಗೆ ಬರುತ್ತೆ. ಆಯಿತಾ, ಇದೇನಾದರೂ ಫಾಲ್ಟ್ ಕೋಡ್ ಜನ್ರೇಟ್ ಆಯ್ತಂದರೆ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ತನಕ ಆ ಕೋಡು ಹೋಗೋದಿಲ್ಲ. ನೀವು ಟೆಂಪ್ರರಿಲಿ ಎರೇಸ್ ಮಾಡಿದ್ರೂ ಕೂಡ ಫಸ್ಟ್ ಕ್ರ್ಯಾಂಕಿಗೆ ಗೊತ್ತಾಗ್ಬಿಡತ್ತೆ ಕ್ರ್ಯಾಂಕ್ ಶಾಫ್ಟ್ ಪೊಸಿಷನಿಂದ ಇನ್ಪುಟ್ ಬರ್ತಿಲ್ಲ ಅಂತ. ಸೊ ECU ನಿಮ್ದು ಎಂಜಿನ್ ಸ್ಟಾರ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ನೀವು ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಥವಾ ರೀಪ್ಲೇಸ್ ಮಾಡಿ ಸೆನ್ಸರ್ನ ಮತ್ತೆ ಕ್ಲಿಯರ್ ಮಾಡಿ ಕೋಡು ಕ್ರ್ಯಾಂಕ್ ಮಾಡಿದಾಗ ಇನ್ಪುಟ್ ಬರುತ್ತಲ್ಲ, ಆವಾಗಲೇ ಕಾರ್ ಸ್ಟಾರ್ಟ್ ಆಗೋದು. ಆಯಿತಾ, ಈ ಟಾಪಿಕ್ಕು ಸ್ವಲ್ಪ ಟೆಕ್ನಿಕಲ್ ಆಗಿದೆ. ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇತ್ತಂದರೆ ಪುನಃ ಮತ್ತೆ ನೋಡಿ ವಿಡಿಯೋ. ಆಯಿತಾ, ಇದು ಅರ್ಥ ಆಗಿಲ್ಲ ಅಂತಂದರೆ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ, ನಾನು ಇದನ್ನು ಎಷ್ಟು ನನ್ನ ಕೈಯಲ್ಲಿ ಇಷ್ಟ ಆಯಿತೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಮತ್ತು ಯಾರಿಗಾದರೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತಂದರೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಲಿಗೆ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆನಾ, ಬೈ ಬಾಯ್.